ಹಾಯ್ ರೀ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ವಿದ್ಯಾ. ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್. ಬರ್ರಿ, ಇವತ್ತು ಒಂದು ಮದ್ವೆ ಮನೆ ಒಳಗದು ಮಾಡ್ತಾರಲ್ಲ ಮೊಸರನ್ನ, ಆ ಥರ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಭಾಳ ಸಿಂಪಲ್ ಐತಿ. ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಮಸ್ತ್ ಅನ್ನಿಸ್ತೈತಿ. ಈ ಮೊಸರನ್ನ ಒಳಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ, ಆಮೇಲೆ ಒಂದೆರಡು ಮೊಸರುಗಾಯಿ ಮೆಣಸಿನ್ಕಾಯಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಫ್ರೈ ಮಾಡಿದ್ರೆ ಮಸ್ತ್ ಅನ್ನಿಸ್ತೈತಿ. ಹೊಟ್ಟೆ ಫುಲ್ ಶಾಂತ ಅನ್ನಿಸ್ತೈತಿ ಇದೊಂದು ಮಾಡಿದ್ರೆ. ಆಮೇಲೆ ಸಣ್ಣ ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ಆಮೇಲೆ ಏನು ಸ್ಪೆಷಲ್ ಸಾಮಾನು ಏನು ಬೇಕಾಗಿಲ್ಲ, ಮನೆ ಒಳಗೆ ಇದ್ದದ್ರೊಳಗೆ ಮಾಡ್ಬೋದು. ಭಾಳ ರುಚಿ ಆಗ್ತೈತಿ. ಆಮೇಲೆ ಒಂಥರ ಚೇಂಜ್ ಅನ್ನಿಸ್ತೈತಿ. ನಾರ್ಮಲ್ ಬರೀ ಮೊಸರು ಅನ್ನ ಉಪ್ಪು ಕಲಿಸ್ಕೊಂಡು ತಿನ್ನೋದಕ್ಕಿಂತ ಹಿಂಗೆ ಮಾಡ್ಕೊಂಡು ತಿನ್ನಿರಿ, ಮಸ್ತ್ ಅನ್ನಿಸ್ತೈತಿ. ಇದ್ರಾಗ ಒಂದು ಸ್ವಲ್ಪ ಟಿಪ್ಸ್ ಅದಾವೆ, ಫಾಲೋ ಮಾಡಿದ್ರೆ ಸಾಕು ನೋಡಿರಿ. ಇದು ರೇಷನ್ ಅಕ್ಕಿ ಅನ್ನ ಮಾಡ್ಕೊಂಡೆ ನಾನು. ರೇಷನ್ ಅಕ್ಕಿ ಅನ್ನದೊಳಗೆ ನಾರ್ಮಲಾಗಿ ನಾವು ಒಂದು ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕಿದ್ರೆ ಅದಕ್ಕೆ 2.5 ಹಾಕಬೇಕು. ಆಮೇಲೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಅನ್ನ ಕುಕ್ಕರ್ಗೆ ಇಡ್ರಿ, ಸ್ವಲ್ಪ ಮಿದು ಆಗ್ತೈತಿ. ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೇನಿ, ಅಲ್ಲನ ಮ್ಯಾಲಿನ ಸೊಪ್ಪಿಗೆ ತೆಗೆದು ತುರಿದು ಇಟ್ಕೊಂಡೇನಿ. ಇಲ್ಲಿ ನೋಡಿರಿ, ಒಗ್ಗರಣೆ ಒಳಗೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಾಗ್ತೇನೆ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಾಗತ್ತೇನೆ. ಈ ತುಪ್ಪ ಹಾಕೋದ್ರಿಂದ ಅದೊಂದು ಫ್ಲೇವರ್ ಬೇರೆ ಬರ್ತೈತಿ, ಆಮೇಲೆ ಅದೊಂದು ಟೇಸ್ಟ್ ಬೇರೆ ಬರ್ತೈತಿ. ಅನ್ನಗೂ ಅಷ್ಟೇ ತುಪ್ಪ ಹಾಕೋದ್ರಿಂದ ಮಿದು ಆಗ್ತೈತೆ ಅಗ್ದಿ. ಇಲ್ಲಿ ನೋಡಿರಿ, 1 ಟೀ ಸ್ಪೂನಷ್ಟು ನಾನು ಸಾಸಿವೆ ಹಾಕಾಕತ್ತೇನೆ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಾಕತ್ತೇನೆ. ಸಾಸಿವೆ ಜೀರಿಗೆ ಪ್ರತಿ ತುತ್ತೊಳಗೂ ಒಂದು 3-4 ಬಂದ್ರೆ ಚಲೋ ಇರ್ತೈತಿ, ಅಂದ್ರೆ ಅದು ಮೊಸರನ್ನ ತಿಂದೇವು ಅನಿಸ್ತೈತಿ. ಆಮೇಲೆ 1 ಟೀ ಸ್ಪೂನಷ್ಟು ನಾನು ಉದ್ದಿನ ಬೇಳೆ ಹಾಕಾಕತ್ತೇನೆ, 1 ಟೀ ಸ್ಪೂನಷ್ಟು ಕಡಲೆ ಬೇಳೆ ಹಾಕಾಕತ್ತೇನೆ. ಇವು ಅಷ್ಟೇ ಕುಟುಂಬ ಚಲೋ ಅನ್ನಿಸ್ತವೆ, ಬಾಯಾಗ ತಿನ್ನುವಾಗ ಮಜಾ ಅನ್ನಿಸ್ತೈತಿ. ಆಮೇಲೆ ನೋಡಿರಿ, ಗೋಡಂಬಿ ಹಾಕಾಕತ್ತೇನೆ. ಇವು 10-12 ಗೋಡಂಬಿ ಅದಾವೆ, ಒಂದ್ರಾಗ 2 ಮಾಡೇನಿ. ಇವು ಚೆನ್ನಾಗಿ ಫ್ರೈ ಆಗಬೇಕು. ಬೇಕಂದ್ರೆ ನೀವು ಇಲ್ಲಿ ಒಣ ದ್ರಾಕ್ಷಿನೂ ಹಾಕೋಬೋದು, ಒಣ ದ್ರಾಕ್ಷಿ ಗೋಡಂಬಿ 2 ಹಾಕೋಬೋದು. ನಾನು ಹಸಿ ದ್ರಾಕ್ಷಿ ಹಾಕಾಕತ್ತೇನೆ ಅಂತಂದು ಒಣ ದ್ರಾಕ್ಷಿ ಹಾಕಾಕತ್ತಿಲ್ಲ ಇಲ್ಲಿ, ಜಸ್ಟ್ ಆಪ್ಷನಲ್. ಆಮೇಲೆ ಇದು ಅಲ್ಲ ಏನು ಹಾಕ್ತೀವಲ್ಲ ಆ ತುರಿದು, ಇದು ಎಣ್ಣೆ ಒಳಗೆ ತುಪ್ಪದೊಳಗೆ ಫ್ರೈ ಆಗೋದ್ರಿಂದ ಮಸ್ತ್ ಫ್ಲೇವರ್ ಕೊಡ್ತೈತಿ, ತಿನ್ನುವಾಗ ಭಾಳ ಚಲೋ ಅನ್ನಿಸ್ತೈತಿ. ಆಮೇಲೆ ಕರಿಬೇವು ಹಾಕೊಳಕ್ತೇನೆ, ಒಂದು 3-4 ಕಡ್ಡಿ ಅದಾವೆ ಕರಿಬೇವು, ಅಷ್ಟು ಕರಿಬೇವು ಹಾಕೊಳಕ್ತೇನೆ. ಅದು ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು, ಕಟ್ಟಕ್ಕೆ ಆಗ್ಬೇಕು ಅವೆಲ್ಲನೂ. ಆಮೇಲೆ ಈ ಗೋಡಂಬಿ ಕಲರ್ ಒಂದು ಸ್ವಲ್ಪ ಬ್ರೌನ್ ಮೇಲೆ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಇವೆಲ್ಲನೂ ಸಣ್ಣ ಸ್ಟೀಮ್ ಒಳಗೆ ಇಟ್ಟು ಮಾಡಿರಿ. ಆಮೇಲೆ ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ. ಇಲ್ಲಿ ಬೇಕಂದ್ರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿರಿ, ಗುಂಟೂರು ಯೂಸ್ ಮಾಡಿರಿ, ಇಲ್ಲ ಮೊಸರುಗಾಯಿ ಇದ್ದರೆ ಮೊಸರುಗಾಯಿನೂ ಯೂಸ್ ಮಾಡ್ಬೋದು, ಯಾವುದಾದ್ರೂ ನಡಿತೈತಿ. ಒಟ್ಟು ಸ್ಪೈಸಿ ಅನ್ನೋದು ಲೈಟಾಗಿರ್ಬೇಕು, ಹೌದು ಅಲ್ಲೋ ಅನ್ನೋಂಗೆ ಇರಬೇಕು. ಆಮೇಲೆ ಹಿಂಗೆ ಹಾಕಾಕ್ತೇನೆ. ಯೂಸ್ವಲಿ ಮೊಸರನ್ನಕ್ಕದು ಅಥವಾ ಮಜ್ಜಿಗೆ ಸಾರಿಗೆದು ಹಿಂಗೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಕೊಟ್ಟು ಆಗಂಗಿಲ್ಲ. ಬರೋ ಹೊಟ್ಟೆ ಒಳಗಿನ ಕೆಟ್ಟ ಗ್ಯಾಸದ ಎಲ್ಲ ಆರಾಮಾಗ್ತೈತಿ, ಭಾಳ ಚಲೋ. ಹಿಂಗೆ ಯೂಸ್ ಮಾಡ್ಕೋತಿರ್ಬೇಕು ಎಲ್ಲ ಫುಡ್ ಒಳಗೂ. ಸ್ಪೆಷಲಿ ಈ ಮೊಸರು ಐಟಮ್ ಒಳಗೆ ಹಿಂಗೆ ಯೂಸ್ ಮಾಡೋದ್ರಿಂದ ಅದು ಆಯುರ್ವೇದಿಕ್ ಇದೈತಿ. ನೋಡಿರಿ, ಎಲ್ಲನೂ ಚೆನ್ನಾಗಿ ಇದು ಬ್ಯಾಡಗಿ ಮೆಣ್ಸಿನ್ಕಾಯಿ ಇದಾಗಿರ್ತೈತಿ, ಸ್ವಲ್ಪ ಕಲರ್ ಚೇಂಜ್ ಆಗಿ ದಪ್ಪ ಆಗ್ತಾವೆ ಫ್ರೈ ಮಾಡಿದ್ಮೇಲೆ. ಇದಿಷ್ಟು ಮಾಡಿ ಇಟ್ಕೊಂಡ್ಬಿಡ್ಬೇಕ್ರಿ, ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಇಲ್ಲಿ ನೋಡಿರಿ, ಅನ್ನ ಮಾಡಿ ಇಟ್ಕೊಂಡಿಲ್ಲ ನಾನು, ಅದು ಅಷ್ಟೇ ಎಲ್ಲನೂ ಇದ್ರೊಳಗೆ ತಣ್ಣಗಾಗಬೇಕು, ಯಾಕಂದ್ರೆ ಮಿಕ್ಸ್ ಮಾಡುವಾಗ ಯಾವುದೂ ಬಿಸಿ ಇರಬಾರ್ದು. ಆಮೇಲೆ ಒಂದು ಅರ್ಧ ಲೀಟ್ರಷ್ಟು ಮೊಸರು ಐತಿ, ಇದು ಮಿಕ್ಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ. ಇದ್ರಾಗ ನೋಡಿರಿ, ಈ ಮೆಣ್ಸಿನ್ಕಾಯಿ ಏನದಾವಲ್ಲ ಇದನ್ನು ಸ್ವಲ್ಪ ಸೈಡಿಗೆ ಇಟ್ಕೊಂಡು ಮೆಣ್ಸಿನ್ಕಾಯಿನ ಬಿಟ್ಟು ಉಳ್ದದ್ದು ಎಲ್ಲನೂ ಅನ್ನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಅನ್ನಕ್ಕೆ ಮಿಕ್ಸ್ ಮಾಡ್ಕೊರಿ ಎಲ್ಲ, ಸಾಸಿವೆ ಜೀರಿಗೆ ಗೋಡಂಬಿ ಅವೆಲ್ಲನೂ. ಇವು ಮೆಣ್ಸಿನ್ಕಾಯಿ ಒಂದು ಸೈಡ್ ಇಟ್ಕೊರಿ, ಯಾಕಂದ್ರೆ ಮೆಣ್ಸಿನ್ಕಾಯಿ ಮಿದು ಆಗ್ತಾವೆ ಮೊದಲು ಮಾಡಿಬಿಟ್ರೆ. ಅವು ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಲಾಸ್ಟ್ ಹಾಕೋದ್ರಿಂದ ಕುರುಮ್ ಇರ್ತೈತಿ. ಇವು ಉಳ್ದದ್ದು ಗೋಡಂಬಿ ಅದು ನಡಿತಾವೆ. ಎಲ್ಲನೂ ಚೆನ್ನಾಗಿ ಅದು ಅನ್ನಕ್ಕೆ ಹಾಕೋರಿ, ಅನ್ನಕ್ಕೆ ಮಿಕ್ಸ್ ಮಾಡ್ಕೊರಿ. ಒಂದು ಅಗಲ್ ಬಾಂಡೆ ತೊಗೋರಿ, ಮಿಕ್ಸ್ ಮಾಡ್ಕೊಳಕ್ಕೆ ಈಸಿ ಆಗ್ತೈತಿ. ಅಂದರೆ ನಿಮ್ದು ಅನ್ನದ ಕ್ವಾಂಟಿಟಿ ಅಷ್ಟು ಐತಿಲ್ಲ, ಅದಕ್ಕಿಂತ ದೊಡ್ಡದಿರ್ಬೇಕು. ನಾ ಇಲ್ಲಿ ಒಂದು ದೊಡ್ಡ ಬಟ್ಲಷ್ಟು ಅಕ್ಕಿ ಇಟ್ಟಿದ್ದೆ, ಒಂದು ಆಲ್ಮೋಸ್ಟ್ 250 ಗ್ರಾಮ್ ಅಷ್ಟು. ಆಮೇಲೆ ಇವು ಹಣ್ಣು ನೋಡಿರಿ, ಇದ್ರ ದಾಳಂಬ್ರಿ ಸುಲಿದಿಟ್ಕೊಂಡೇನಿ, ಆಮೇಲೆ ದ್ರಾಕ್ಷಿನೂ ಎಲ್ಲ ತೊಳೆದಿಟ್ಕೊಂಡೇನಿ, ಸ್ವಲ್ಪ ಕೊತ್ತಂಬರಿ. ಇವನ್ನೆಲ್ಲನೂ ನಾನು ಇನ್ನೂ ಮಿಕ್ಸ್ ಮಾಡಿಲ್ಲ. ಇವು ಹಸಿ ಇರುತ್ತವೆ, ಇವಕ್ಕೇನು ಬಿಸಿ ಅಥವಾ ಇದ್ರದ್ದು ಒಗ್ಗರಣೆದು ಹಾಕೋದು ಅವಶ್ಯಕತೆ ಇಲ್ಲ, ಲಾಸ್ಟಿಗೆ ಹಾಕೋದು. ಇಲ್ಲಿ ನೋಡಿರಿ, ನಾನು ಮೊಸರು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತ ಹೊಂಟೇನಿ, ಭಾಳ ಒಮ್ಮೆ ಹಾಕೋಂಗಿಲ್ಲ. ಇವತ್ತು ನಾನು 2ನೇ ಮಗಳು ಮಾಡಾಕತ್ತಾಳಿದ್ದು. ಬಿಸ್ಕಿಟ್ ತೊಗೊಂಬ, ಬಾಕ್ಸ್ ತೊಗೊಂಬ, ನಾ ಕೊಡ್ತೇನೆ ಬಾಕ್ಸ್.
ಇದು ಮೊಸರೊಳಗೆ ಚೆಂದಾಗಿ ಎಲ್ಲನೂ ಒಗ್ಗರಣೆ ಇದು ಮಿಕ್ಸ್ ಆಗೋಂಗೆ ಚೆಂದಾಗಿ ಮೊಸರು ಹಾಕೋತ ಹೋಗ್ರಿ. ಮೊಸರು ನೀವು ಹೊರಗಿಂದ ತಂದಿದ್ರೆ ಮಿಕ್ಸ್ ಮಾಡೋದೇನು ಅವಶ್ಯಕತೆ ಇಲ್ಲ, ಅದು ಆಲ್ರೆಡಿ ಸ್ವಲ್ಪ ನೀರೇ ಇರ್ತೈತಿ. ಆಮೇಲೆ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ದಾಳಂಬರಿ ಸುಲಿದಿಟ್ಕೊಂಡೇನೆ, ಒಂದು ಸಣ್ಣ ಹಣ್ಣು ಐತಿ ಅದನ್ನು ಸುಲಿದಿಟ್ಕೊಂಡೇನೆ. ಆಮೇಲೆ ದ್ರಾಕ್ಷಿನೂ ಅಷ್ಟೇ ಒಂದು 20-40 ಅದಾವೆ. ಆಮೇಲೆ ಹಸಿ ಕೊತ್ತಂಬರಿ ಇವೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವು ಹಸಿ ಯಾವಾಗೂ ಲಾಸ್ಟಿಗೆ ಹಾಕ್ಬೇಕು, ಯಾಕಂದ್ರೆ ಮೊದಲು ಹಾಕಿದ್ರೆ ಅದಷ್ಟು ಇದಾಗಂಗಿಲ್ಲ. ಲಾಸ್ಟ್ ಇನ್ನೇನು ತಿನ್ನಕ್ಕೆ ಕೊಡ್ತೀವಿ ಅನ್ನೋ ಟೈಮಿಗೆ ಹಾಕ್ರಿ. ಇವತ್ತು ಇದು ನನ್ನ ಮಗಳು ಮಾಡಾಕ್ತಾಳೆ, ಆಕೆ ಖುಷಿ ಬಾಣ ಮಾಡೋ ಕೆಲಸದೊಳಗೆ ಎಲ್ಲದ್ರೊಳಗೂ ಬಂದು ಇನ್ವಾಲ್ವ್ ಆಗ್ತಾಳೆ. ಇದನ್ನೂ ಅಷ್ಟೇ ರೀ, ಚೆನ್ನಾಗಿ ಸಾವಕಾಶ ಮಾಡ್ಕೊತ ಹೋಗ್ರಿ. ಭಾಳ ಈಸಿ ಐತಿ, ಜಸ್ಟ್ ಮಿಕ್ಸ್ ಮಾಡೋದು ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ನೋಡಿರಿ ನಾ ಇನ್ನೂ ಉಪ್ಪು ಹಾಕಿಲ್ಲ ಇದಕ್ಕೆ, ಯಾಕಂದ್ರೆ ಉಪ್ಪು ಫಸ್ಟ್ ಹಾಕಿಬಿಟ್ರೆ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಇದ್ರಾಗೆಲ್ಲ ಹಣ್ಣದು ಇರೋದ್ರಿಂದ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಲಾಸ್ಟ್ ಇನ್ನೇನು ತಿನ್ನಾಕೊಂಡಿರ್ತೀವಿ ಅಂದ್ರೆ ಕೆಲವೊಬ್ರಂತೂ ಉಪ್ಪು ಮಿಕ್ಸ್ ಮಾಡೋಂಗಿಲ್ಲ, ಸೈಡಿಗೆ ಇಟ್ಕೊಡ್ತಾರೆ. ನಿಮ್ಗೆ ಇಲ್ಲ ನಾವು ಹಾಕ್ತೇವೆ ಅನ್ನೋದಿದ್ರೆ ಹಾಕ್ಬೋದು, ಇಲ್ಲ ಸೈಡ್ಗೆ ಇಡೋದು. ಬಟ್ ಹೆಚ್ಚಾಗಿ ಮದ್ವೆ ಮನೆ ಒಳಗದು ನೋಡಿರಿ ಮೊಸರನ್ನಕ್ಕೆ ಉಪ್ಪು ಹಾಕಿರಂಗಿಲ್ಲ, ಯಾಕಂದ್ರೆ ಅದು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಮ್ಯಾಲೆಲ್ಲ ನೀರು ಕೆಳಗೆ ಗಟ್ಟಿ ಹಂಗೆ ಆಗ್ತೈತಿ. ಸೌತೆಕಾಯಿ ಅಥವಾ ಕ್ಯಾರೆಟು ಇದು ಉಪ್ಪು ಇವೆಲ್ಲ ಲಾಸ್ಟಿಗೆ ಹಾಕಬೇಕು, ಇಲ್ಲ ಮೊದಲ ಅಂದ್ರೆ ಫುಲ್ ನೀರು ಬಿಟ್ಬಿಡ್ತಾವೆ, ಅದೊಂದು ಟೇಸ್ಟ್ ಇದಾಗ್ಬಿಡ್ತೈತಿ. ಆಮೇಲೆ ಇದು ಟೇಸ್ಟ್ ಅಕಾರ್ಡಿಂಗ್ ಟು ನಿಮ್ಮ ಟೇಸ್ಟ್. ಇನ್ನೂ ಸ್ವಲ್ಪ ಮೊಸರು ಬೇಕಂದ್ರೆ ಮೊಸರು ಹಾಕೋರಿ. ಒಬ್ಬೊಬ್ರು ಮೀಡಿಯಮ್ ಇಷ್ಟಪಡ್ತಾರೆ, ಒಬ್ಬೊಬ್ರು ಫುಲ್ ಮೊಸರು ಇಷ್ಟಪಡ್ತಾರೆ. ಹಂಗೆ ನೀವು ಹಿಂಗೆ ಟ್ರಾವೆಲ್ ಅದು ಮಾಡುವಾಗಿದ್ದಾಗ ಭಾಳ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಗಟ್ಟಿನ ಇಟ್ಕೊಂಡು ಹೋಗ್ರಿ. ಆಮೇಲೆ ಇದು ಮೊಸರನ್ನ ನೀವು ಇವತ್ತು ಬೆಳಗ್ಗೆ ಒಯ್ದರೂ ರಾತ್ರಿವರೆಗೂ ಏನಾಗಂಗಿಲ್ಲ, ಕೆಡಂಗಿಲ್ಲ, ಏನಾಗಂಗಿಲ್ಲ. ಲಾಸ್ಟಿಗೆ ಉಪ್ಪು ಹಾಕಾಗ್ತೇನೆ ನೋಡಿರಿ. ಇನ್ನೇನು ನಾವು ಊಟಕ್ಕೆ ಕೂಡೋರು ಅದೀವಿ ಆವಾಗ ಉಪ್ಪು ಹಾಕಾಗ್ತೇನೆ, ಇಲ್ಲಾಂದ್ರೆ ಯೂಸ್ವಲಿ ಸೈಡ್ಗೆ ಇಟ್ಕೊಂಡು ತಿಂತೇವೆ. ಇದೊಂದು ಹಾಕಿದ್ರೆ ಆಯಿತು. ಎಷ್ಟು ಈಸಿ ಐತೆ ನೋಡಿರಿ, ಭಾಳ ಚಲೋ ಆಗ್ತೈತಿ. ಸೇಮ್ ಮದ್ವೆ ಮನೆ ಒಳಗೆ ತಿನ್ನೋಗ್ತೈತಿ. ಆಮೇಲೆ ನಾವು ರೆಗ್ಯುಲರಾಗೂ ಈ ಮೊಸರನ್ನ ಎಲ್ಲ ಊಟ ಇದು ಏನಾರೇ ಊಟ ಮಾಡಿರಿ, ವೆಜ್ಜರು ತಿನ್ನಿರಿ, ನಾನ್ ವೆಜ್ಜರು ತಿನ್ನಿರಿ, ಎಲ್ಲ ಊಟ ಆದಮೇಲೆ ಜಸ್ಟ್ ಒಂದು 2 ಅಥವಾ 4 ತುತ್ತು ಒಂದು ಮೊಸರನ್ನ ತಿಂದುಬಿಟ್ರೆ ಬಾಡಿ ಒಳಗೆ ಅಂದರೆ ಹೊಟ್ಟೆ ಒಳಗಿರೋ ಇನ್ಫೆಕ್ಷನ್, ನಾವು ತಿನ್ನೋ ಫುಡ್ಡಿಂದ ಏನು ಇನ್ಫೆಕ್ಷನ್ ಆಗಿರ್ತೈತಿ ಅಥವಾ ಹಳಿವು ಇನ್ಫೆಕ್ಷನ್ ಇರ್ತಾವೆ ಎಲ್ಲ ಹೋಗ್ತಾವೆ. ಅದಕ್ಕೆ ಹಳೆ ಕಾಲದೊಳಗೆ ನೋಡಿರಿ ಊಟ ಆದ್ಮೇಲೆ ಮಜ್ಜಿಗೆ ಕುಡಿತಿದ್ರು, ಇಲ್ಲ ಮೊಸರನ್ನ ತಿಂತಿದ್ರು. ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಚಲೋ ಇದು. ಸ್ಪೆಷಲಿ ಯಾರಿಗೆ ಸ್ವಲ್ಪ ಹೀಟ್ ಪ್ರಾಬ್ಲಮ್ ಜಾಸ್ತಿ ಇರ್ತೈತಿ, ಯೂರಿನ್ ಇನ್ಫೆಕ್ಷನ್ ಅವು ಇವು ಪ್ರಾಬ್ಲಮ್ ಇರ್ತಾವೆ, ಅಥವಾ ಮುಖದ ಮೇಲೆಲ್ಲ ಗುಳ್ಳೆ ಆಗ್ತಿರ್ತಾವೆ, ಹೀಟಿಗೆ ಕೂದಲೆಲ್ಲ ಉದುರ್ತಿರ್ತಾವಲ್ಲ, ಅವರು ರೂಢಿ ಮಾಡ್ಕೊರಿ, ಭಾಳ ಚಲೋ ಆಗ್ತೈತಿ. ಎಷ್ಟು ಫಸ್ಟ್ ಕ್ಲಾಸ್ ಆಯ್ತು ನೋಡಿರಿ. ಲಾಸ್ಟಿಗೆ ನಾನು ಒಣ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿದೆ. ಒಣ ಮೆಣಸಿನ್ಕಾಯಿ ಲಾಸ್ಟ್ ಹಾಕೋದ್ರಿಂದ ಕುರುಮ್ ಇರ್ತಾವೆ ತಿನ್ನುವಾಗ. ಆಮೇಲೆ ಇದು ಎಲ್ಲ ಹಣ್ಣು, ಗೋಡಂಬಿ, ಒಗ್ಗರಣೆ, ಉಳ್ದದ್ದು ಕೊತ್ತಂಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತಿ. ಇದ್ರ ಜೋಡಿ ಒಂದು ಉಪ್ಪಿನಕಾಯಿ ಇದ್ರೂ ಸಾಕು, ಅಥವಾ ಯಾವುದಾರ ಟೊಮ್ಯಾಟೊ ಪಚ್ಚಡಿ. ಈ ಕಡೆ ಆಂಧ್ರ ಒಳಗಂತೂ ಭಾಳ ವೆರೈಟಿ ಪಚ್ಚಡಿ ಇರ್ತಾವೆ, ಅವು ಯಾವಾರ ಪಚ್ಚಡಿ ಇದ್ರೂ ಸಾಕು. ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ. ಈ ಹುಡುಗರಿಗೆ ಲಂಚ್ ಬಾಕ್ಸಿಗೂ ಇದು ಇಷ್ಟ ಆಗ್ತೈತೆ. ನನ್ನ ಮಕ್ಕಳಂತೂ ಭಾಳ ಖುಷಿಯಲ್ಲಿ ತಿಂತಾರೆ. ಆಮೇಲೆ ದೊಡ್ಡವ್ರಿಗೂ ಅಷ್ಟೇ, ಹಿಂಗೆ ಎಲ್ಲರೂ ಹೋಗಬೇಕಾಗಿರ್ತೈತಿ, ಟೈಮ್ ಕಡಿಮೆ ಇರ್ತೈತಿ, ನಮ್ಗೆ ಲಾಂಗ್ ಟೈಮ್ ಸ್ಟೋರೇಜೇ ಬೇಕಾಗಿರ್ತೈತೆ ಅಂದರೆ ಇದು ಮೊಸರನ್ನ ಟ್ರೈ ಮಾಡಿರಿ, ಇಷ್ಟ ಆಗ್ತೈತಿ, ಏನು ಹಳ್ಸಂಗಿಲ್ಲ ಏನಿಲ್ಲ. ಆಮೇಲೆ ನೀವು ಹಂಗೆ ಟ್ರಾವೆಲ್ ಮಾಡುವಾಗ ಇದನ್ನು ಇವು ಹಣ್ಣು ಅದೆಲ್ಲ ಸಪ್ರೇಟಾಗಿ ಒಯ್ಯಿರಿ, ಲಾಸ್ಟ್ ತಿನ್ನುವಾಗ ಮಿಕ್ಸ್ ಮಾಡ್ಕೊಂಡು ತಿನ್ನಿರಿ. ಆವಾಗ ಬೇಕಾದ್ರೆ ನೀವು ಸ್ಕಿಪ್ಪು ಮಾಡ್ಬೋದು, ಜಸ್ಟ್ ಅದು ಆಪ್ಷನಲ್ಲ. ಸುಮ್ಮ ಅದೊಂಥರ ಟೇಸ್ಟ್ ಚಲೋ ಇರ್ತೈತಿ, ಚೇಂಜ್ ಇರ್ತೈತಿ, ಕಲರ್ಫುಲ್ ಇರ್ತೈತಿ ಅಂತ ನಾ ಹಾಕೇನೆ. ನಿಮ್ಗೆ ಹೆಂಗೆ ಬೇಕೋ ನೀವು ಮಾಡ್ಕೋಬೋದು. ಬಟ್ ಓವರಾಲ್ ಮೊಸರನ್ನ ಅನ್ನೋದು ಭಾಳ ಚಲೋ. ಅದ್ರಾಗ ನೀವು ಈ ರೇಷನ್ ಅಕ್ಕಿ ಅಥವಾ ಸ್ಟೋರ್ ರೈಸ್ ಏನಂತಿರಲ್ಲ, ಅದು ಹಾಕೋದ್ರಿಂದ ಮಿದು ಆಗ್ತೈತಿ. ನಾರ್ಮಲ್ ಕಾಳು ಅಕ್ಕಿ ಅದು ಹಾಕೋದ್ರಿಂದ ಅಷ್ಟು ಚಲೋ ಆಗಂಗಿಲ್ಲ. ಅದು ಹಾಕೋದ್ರಿಂದ ಅಗದಿ ಸಾಫ್ಟ್ ಆಗ್ತೈತಿ. ಆಮೇಲೆ ನೀರು ಜಸ್ಟ್ 1 ಕಪ್ ಎಕ್ಸ್ಟ್ರಾ ಹಾಕಿರಿ, ನಾರ್ಮಲ್ ಮಾಡೋಕ್ಕಿಂತ ಅದಕ್ಕೆ 1 ಕಪ್ ಹಾಕಿ 1 ಸೀಟಿ ಹೆಚ್ಚು ಹೊಡಿಸಿ ಅದ್ರಾಗ ತುಪ್ಪ ಹಾಕೋದ್ರಿಂದ ಅಗದಿ ಸಾಫ್ಟ್ ಆಗ್ತೈತಿ ರೈಸ್. ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತಿ. ಅದು ಒಂದು ಸಣ್ಣ ಕೂಸು ಇರ್ತಾವಲ್ಲ, 1 ವರ್ಷದ್ದು ಅಥವಾ ಒಂದು 10 ತಿಂಗಳದ್ದು, ಜಸ್ಟ್ ಅನ್ನ ತಿನ್ನೋಕೆ ಚಾಲೂ ಮಾಡಿರ್ತಾವೆ, ಅಂಥವ್ಕೆ ಸುಧಾ ನೀವು ಈ ಥರ ಮೊಸರನ್ನ ಮಾಡಿಕೊಟ್ರೆ ಬಾಯಿ ಚಪ್ಪರ್ಸ್ ತಿಂತಾವೆ, ಮಸ್ತಾಗಿರ್ತೈತಿ. ಆಮೇಲೆ ಅವ್ರಿಗೂ ಡೈಜೆಷನ್ಗೆಲ್ಲ ಭಾಳ ಚಲೋ. ಸಣ್ಣ ಮಕ್ಕಳಿಗೆ ಫಸ್ಟಿಗೆ ಮೊಸರನ್ನ ರೂಢಿ ಮಾಡಬೇಕು. ಆಮೇಲೆ ದೊಡ್ಡವ್ರಿಗಂತೂ ಏನು ಇದನ್ನೇ ಇಲ್ಲ, ಖುಷಿಯಲ್ಲೇ ತಿಂತಾರೆ. ನಮ್ಮ ಮನೆಯೊಳಗಂತೂ ಇದು ಮಾಡಿದ್ರೆ ನಾವೆಲ್ಲರೂ ಖುಷಿಯಲ್ಲೇ ತಿಂತೇವೆ. ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮಗೆ ಮತ್ತು ಬೇರೆ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಬೇಕಂದ್ರೆ ನಾನು ಹೋಮ್ ಪೇಜ್ ವಿಸಿಟ್ ಮಾಡಿರಿ, ಅದ್ರೊಳಗೆ ಎಲ್ಲ ಥರ ರೆಸಿಪಿ ಶೇರ್ ಮಾಡೀನಿ. ಆಮೇಲೆ ಸ್ನ್ಯಾಕ್ಸು, ವೆಜ್ಜು, ನಾನ್ ವೆಜ್ಜು, ಸ್ವೀಟ್ಸು ಎಲ್ಲ ಥರನೂ ಶೇರ್ ಮಾಡೀನಿ. ಮತ್ತು ನಿಮ್ಗೆ ಯಾವ್ದಾರು ಪರ್ಸ್ನಲಾಗಿ ಯಾವುದೋ ಒಂದು ರೆಸಿಪಿ ಇಷ್ಟ ಆಯಿತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲು ಅಥವಾ ಬೇರೆ ಕಡೆದ್ದು ಅಂದರೆ ಕಮೆಂಟ್ ಬಾಕ್ಸೊಳಗೆ ಕಮೆಂಟ್ ಮಾಡಿರಿ. ಆಮೇಲೆ ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ನಿಮ್ಗೆ ಹೆಂಗೆ ಅನ್ನಿಸ್ತಂದು ಕಮೆಂಟ್ ಬಾಕ್ಸು ಟೈಪ್ ಮಾಡಿ ಕಳಿಸ್ರಿ.
ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಟು ನಮ್ಮ ರೆಸಿಪಿ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.